ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 69ನೇ ಭಾಗ. 68ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 12ನೇ ಸರ್ಗದ 68ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. 6ನೇ ಶ್ಲೋಕ ಮುಕ್ತಾಯ ಕಂಡಿತ್ತು 12ನೇ ಸರ್ಗದ್ದು. ಈಗ ನಾವು ನೋಡಬೇಕಾದ್ದು 7ನೇ ಸರ್ಗ, 7ನೇ ಶ್ಲೋಕ. ಆಚಾರ್ಯರು ಎಲ್ಲ ಕಡೆ ಸಂಚಾರ ಮಾಡಿದರು. ಆಚಾರ್ಯರು ಹೀಗೆ ತಮ್ಮ ಪ್ರಭಾವವನ್ನು ವಿಸ್ತಾರ ಮಾಡಿಕೊಂಡದ್ದು ಅವರ ವಿರೋಧಿಗಳಿಗೆ ಕೆಲವರಿಗೆ ಹಿಡಿಸಲಿಲ್ಲ. ಅವರೇನು ಮಾಡ್ತಿದ್ರು ಅಂತಂದರೆ, ಅಲ್ಲಿ ಒಬ್ಬ ಹೀಗೆ ಮಾತಾಡಿದ ವಿರೋಧಿಗಳಾದವ್ರ ಪೈಕಿ, ಜ್ಞಾನಿಶ್ರೇಷ್ಠ ಶ್ರೇಷ್ಠ ವಿಜ್ಞಾನಿ ವರ್ಗೇ ನೈರ್ಗುಣ್ಯಸ್ಥೆ ಸಾಂಪ್ರತಂ ನಾಥಭೂತಾ ಆಕ್ರಂದಮ್ಮೆ ಹಂತ ಶೃಣ್ವಂತು ಸೋಯಂ ಹಾಹ ಮಾಯಾವಾದ ಉತ್ಸಾದಮೇತಿ. ಈ ಹಿಂದೆ ಪದ್ಮತೀರ್ಥ ಮತ್ತು ಪುಂಡರೀಕ ಪುರಿ ಅಂತ ಇಬ್ಬರದ್ದು ಹೆಸರು ಬಂತು. ಅವರಿಬ್ಬರನ್ನ ನೇತೃಗಳನ್ನಾಗಿ ಮಾಡಿಕೊಂಡು ಆಚಾರ್ಯರ ವಿರೋಧಿಗಳು ಕೆಲವರು ಜನ ಒಂದು ಸಮಾವೇಶ ಮಾಡಿಕೊಂಡ್ರು. ಆವಾಗ ಹೀಗೆ ಹೇಳಿದರು, ಈ ಜ್ಞಾನಿಶ್ರೇಷ್ಠ ಅಂತ ಒಬ್ಬ ವ್ಯಕ್ತಿ, ಪದ್ಮತೀರ್ಥ ಮತ್ತು ಪುಂಡರೀಕ ಪುರಿ ಇವ್ರಿಗಿಂತಲೂ ಪ್ರಾಚೀನನಾದಂಥ ಒಬ್ಬ ವ್ಯಕ್ತಿ. ಈ ತೌಳವ ಮಂಡಲದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾದಲ್ಲಿ ಪದ್ಮತೀರ್ಥ ಮತ್ತು ಪುಂಡರೀಕ ಪುರಿಗಿಂತ ಮೊದಲು ಇದ್ದಂಥ ಒಬ್ಬ ವ್ಯಕ್ತಿ. ಪ್ರಾಯ ಪದ್ಮತೀರ್ಥ ಮತ್ತು ಪುಂಡರೀಕ ಪುರಿಗೆ ಆತ ಗುರುವಾಗಿದ್ದವನು ಅಂತ ಹೀಗೆ ಕೇಳಿಸ್ತದೆ. ಆತ ತನ್ನ ಸಾಧನೆಯನ್ನು ಮಾಡಿಕೊಂಡು ಪರಮಾತ್ಮನಲ್ಲಿ ಲೀನನಾಗಿ ಹೋದ. ನೈರ್ಗುಣ್ಯಸ್ಥೆ, ನಿರ್ಗುಣ ಮುಕ್ತಿಯನ್ನು ಆತ ಪಡ್ಕೊಂಡ. ಈಗ ಆ ಹಿರಿಯ ನಮಗಿಲ್ಲ, ಆದ್ದರಿಂದ ಹಿರಿಯ ವ್ಯಕ್ತಿ ಇಲ್ಲ, ಆದ್ದರಿಂದ ನಾವು ನಿಮ್ಮನ್ನು ಶರಣಾಗತರಾಗಿದ್ದೀವಿ. ಪದ್ಮತೀರ್ಥ ಮತ್ತು ಪುಂಡರೀಕ ಪುರಿ ಇವರನ್ನು ಶರಣಾಗತರಾಗಿದ್ದೀವಿ. ನಮ್ಮ ಗೋಳೇನಿದೆ, ನಮ್ಮ ಸಂಕಟ ಏನಾಗಿದೆ ಅದನ್ನು ನೀವು ಕೇಳಬೇಕು. ಹಾಹ ಮಾಯಾವಾದ ಉತ್ಸಾದಮೇತಿ. ನಮ್ಮ ಪರಂಪರೆಗೆ, ನಮ್ಮ ಒಂದು ಸಿದ್ಧಾಂತಕ್ಕೆ ಒಂದು ಆತಂಕ ಬಂದು ಒದಗಿದೆ ಇವತ್ತು. ಧೃಷ್ಟಾ ಭಾಟ್ಟಾಹ ನ ಪ್ರಭಾಕೃತ್ ಪ್ರಭಾಭೂತ್ ತ್ರಸ್ತಾ ಮಹಾಯಾನಿಕಾದ್ಯಾಶ್ಚಯತ್ರ ದುರ್ಗಂ ಮಾಯಾವಾದ ಸತ್ರಂ ಜಿಧಕ್ಷು ನೋಪೇಕ್ಷಾನಃ ತತ್ವವಾದಾಗ್ನಿ ಜಿಹ್ವಾ. ಈ ಶ್ಲೋಕದಲ್ಲಿ ಒಂದು ಹೋಲಿಕೆ ಮತ್ತು ಆ ಕಾಲದಲ್ಲಿ ಆಚಾರ್ಯರ ಆ ಕಾಲದಲ್ಲಿ ಇದ್ದಂಥ ಒಂದು ಸೂಕ್ಷ್ಮ ಪರಿಸ್ಥಿತಿ ಅದನ್ನು ಅವರು ಹೇಳ್ತಿದ್ದಾರೆ. ನಮ್ಮ ವೇದಾಂತ ಎಷ್ಟು ದೊಡ್ಡದು ಅಂತಂದರೆ, ಅವರು ಆ ಸಮಾವೇಶದಲ್ಲಿ ಒಬ್ಬರು ಮಾತಾಡಿದರು, ಭೃಷ್ಟಾಹ ಭಾಟ್ಟಾಹ. ಭಾಟ್ಟರು ಅಂದರೆ ಮೀಮಾಂಸಕರು ಅಂತ ಅರ್ಥ. ಈಗ ನಮಗೆ 12ನೇ ಶತಮಾನದಲ್ಲಿ ಮಧ್ವಾಚಾರ್ಯರಿದ್ದರು, ಅದಕ್ಕಿಂತ ಹಿಂದೆ 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರಿದ್ದರು, 7ನೇ ಶತಮಾನದಲ್ಲಿ ಶಂಕರಾಚಾರ್ಯರಿದ್ದರು. ಅವ್ರಿಗಿಂತ ಒಂದು 50 ವರ್ಷದ ಹಿಂದೆ ಮೀಮಾಂಸಕರು ಅಂತನೋರು ಇದ್ದರು, ಕುಮಾರಿಲ ಭಟ್ಟರು ಅಂತಿದ್ರು. ಅವ್ರ ಬಗ್ಗೆ ನಾನು ಮಧ್ವ ಪ್ರಾರಂಭದಲ್ಲೇ ಹೇಳಿದ್ದೆ. ಇವರೆಲ್ಲ ಹಿಂದೂ ಸಂಸ್ಕೃತಿಗೆ ದೊಡ್ಡ ಆತಂಕ ಬಂದು ಒದಗಿದಾಗ ಆ ಹಿಂದೂ ಸಂಸ್ಕೃತಿಯ ಹೋರಾಟಕ್ಕಾಗಿ, ಹಿಂದೂ ಸಂಸ್ಕೃತಿ ಉತ್ಥಾನಕ್ಕಾಗಿ ಕೆಲಸ ಮಾಡಿದವರು. ಅದು ಬಹಳ ಆವಾಗ ವಿಸ್ತಾರವಾಗಿ ಹೇಳಿದ್ದೆ. ಈಗ ಹೊಸದಾಗಿ ಬಂದಿರೋರಿಗೆ ಕೆಲವರಿಗೆ ಮಾಹಿತಿ ಇರಲಿ ಅಂತ ಸೂಕ್ಷ್ಮವಾಗಿ ಹೇಳಿದೆ ಅಷ್ಟೇ. ಈಗ 2015ನೇ ಇಸ್ವಿ ನಡೀತಿದೆ. 7ನೇ ಶತಮಾನದಲ್ಲಿ ಶಂಕರಾಚಾರ್ಯರಿದ್ದರು. ಅವ್ರಿಗಿಂತ ಮೊದಲು, ಶಂಕರಾಚಾರ್ಯರ ಅವತಾರ ಮಾಡೋದಕ್ಕಿಂತ ಮೊದಲು ಹಿಂದೂ ಸಂಸ್ಕೃತಿಗೆ ದೊಡ್ಡ ಆಪತ್ತು ಬಂದು ಒದಗಿತ್ತು. ಆವಾಗ ಒಂದು ಇಂಥ ಆತಂಕದ ಪರಿಸ್ಥಿತಿ ಇತ್ತು. ಉಳಿದ ಜೈನರು, ಬೌದ್ಧರು ಮೊದಲಾದಂಥ ವಾದಿಗಳೆಲ್ಲ ಪ್ರಬಲರಾಗಿಬಿಟ್ಟಿದ್ರು. ರಾಜರೆಲ್ಲ ಅವರಿಗೆ ಬೆಂಬಲ ಕೊಡ್ತಿದ್ರು. ಮತ್ತು ಆಗ ತಾನೇ ಕ್ರಿಶ್ಚಿಯಾನಿಟಿ ಉದಯಗೊಂಡಿತ್ತು. ಈಗ 2000 ವರ್ಷದ ಹಿಂದೆ, 2015 ವರ್ಷದ ಹಿಂದೆ, ಈಗ 2015 ಇಸ್ವಿ BC ನಡೆದಿದೆ. ಕ್ರಿಸ್ತನ ಬಳಿಕ ಕ್ರೈಸ್ತರ ಉದಯ ಆಗಿತ್ತು. ಭಾರತದಲ್ಲಿ ಕೂಡ ಅವರು ಬಂದಿದ್ದರು. ಕ್ರೈಸ್ತ ಅಲ್ಲಿ ತನ್ನ ತತ್ವವನ್ನು ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಉಪದೇಶ ಮಾಡಿದ ಬಳಿಕವೇ ಒಂದು 100-200 ವರ್ಷದಲ್ಲೇ ಕೇರಳದ ಸಮುದ್ರ ತೀರಕ್ಕೆ, ದಕ್ಷಿಣ ಕನ್ನಡದ ಸಮುದ್ರ ತೀರಕ್ಕೆ ಆ ಕ್ರೈಸ್ತರು ಆಕ್ರಮಣ ಮಾಡಿದ್ದರು. ಅವರೆಲ್ಲ ಆ ಪ್ರಾಚೀನ ಕ್ರೈಸ್ತರು ಈಗಲೂ ಇದ್ದಾರಲ್ಲಿ. ಇತ್ತೀಚಿನ ಕ್ರೈಸ್ತರು, ಮತಾಂತರ ಹೊಂದಿದ ಕ್ರೈಸ್ತರು ಬೇರೆ, ಕೆಲವರು ಪ್ರಾಚೀನ ಕ್ರೈಸ್ತರು ಈಗಲೂ ಅಲ್ಲಿದ್ದಾರೆ. ಅದಾದ ಮೇಲೆ ಮುಂದೆ ಒಂದು 400-600 ವರ್ಷದ ಬಳಿಕ ಇಸ್ಲಾಮಿನ ಉದಯ ಆಗಿತ್ತು. ಒಂದು ಕಡೆ ಕ್ರಿಶ್ಚಿಯಾನಿಟಿ, ಒಂದು ಕಡೆ ಇಸ್ಲಾಮು, ಮತ್ತೊಂದು ಕಡೆ ಬೌದ್ಧರು, ಜೈನರು. ಈ ಎಲ್ಲ ವಿಧರ್ಮಗಳ ಹಾವಳಿಗಳ ನಡುವೆ ಹಿಂದೂ ಧರ್ಮಕ್ಕೆ ಆಪತ್ತು ಬಂದು ಒದಗಿತ್ತು. ಆಗ ಕುಮಾರಿಲ ಭಟ್ಟರು ಅಂತನವರು, ನಮಗೆ ಉಳಿದವರಿಗೆ ಬಹುತೇಕ ಬ್ರಾಹ್ಮಣರಿಗೆ ಆ ಕುಮಾರಿಲ ಭಟ್ಟರ ಹೆಸರು ಗೊತ್ತಿಲ್ಲ. ನಮಗೆ ಶಂಕರಾಚಾರ್ಯರ ಹೆಸರು ಗೊತ್ತು, ರಾಮಾನುಜಾಚಾರ್ಯರ ಹೆಸರು ಗೊತ್ತು, ಮಧ್ವರ ಹೆಸರು ಗೊತ್ತು. ಕುಮಾರಿಲ ಭಟ್ಟರ ಹೆಸರು ನಮ್ಗೆ ಗೊತ್ತಿಲ್ಲ. ಅವರು
ಈ ಬೌದ್ಧರನ್ನ, ಜೈನರನ್ನ, ವಿಧರ್ಮೀಯರನ್ನೆಲ್ಲ ಮೆಟ್ಟಿ ನಿಂತು ಹಿಂದೂ ಸಂಸ್ಕೃತಿಯ ಉತ್ಥಾನಕ್ಕಾಗಿ ಮೊದಲು ಪ್ರಯತ್ನ ಪಟ್ಟರು. ಅವರಾದ ಬಳಿಕವೇ ಆ ಕುಮಾರಿಲ ಭಟ್ರು ಸುಮಾರು 70-80 ವರ್ಷದವರಾಗಿದ್ದಾಗ ಶಂಕರಾಚಾರ್ಯರು ಸುಮಾರು 20-30 ವರ್ಷದವರಾಗಿದ್ದರು. ಅಂತೂ ಅವರಿಬ್ಬರು ಸಮಕಾಲೀನರು. ಕುಮಾರಿಲ ಭಟ್ಟರು ಹಿರಿಯರು, ಶಂಕರಾಚಾರ್ಯರು ಕಿರಿಯರು. ಶಂಕರಾಚಾರ್ಯರು ಕೂಡ ಹಿಂದೂ ಸಂಸ್ಕೃತಿಯ ಉತ್ಥಾನಕ್ಕಾಗಿ ಆವಾಗ ಪ್ರಯತ್ನ ಪಟ್ಟರು. ಇದೆಲ್ಲ ನಮ್ಮ ಸಂಸ್ಕೃತಿ ಉತ್ಥಾನಕ್ಕಾಗಿ ಯಾರ್ಯಾರು ಕೆಲಸ ಮಾಡಿದ್ರು ಅನ್ನೋದು ನಾವು ಮೊದಲು ಗೊತ್ತಿರಬೇಕು. ಅದು ಗೊತ್ತಿದ್ರೆ ಇವತ್ತು ಹಿಂದೂ ಸಂಸ್ಕೃತಿಗೆ ಬಂದ ಒಂದು ಅವನತಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಉತ್ಥಾನಕ್ಕಾಗಿ ನಾವು ಏನು ಪ್ರಯತ್ನ ಪಡಬೇಕು ಅಂತ ಗೊತ್ತಿರ್ತದೆ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅವ್ರಿಗೆ ಭವಿಷ್ಯವೂ ಇಲ್ಲ. ಇತಿಹಾಸ ಜ್ಞಾನ ಇಲ್ಲದೆ ಇದ್ದವರಿಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇವತ್ತು ನಮ್ಮ ದೇಶ ಇಷ್ಟೆಲ್ಲ ಒಂದು ಅಜ್ಞಾನಿಗಳಾದಂಥ ಪ್ರಜೆಗಳಿಂದ ತುಂಬಲಿಕ್ಕೆ ಏನು ಕಾರಣ ಅಂದರೆ ಇವರಿಗೆ ತಮ್ಮ ಮುಂದಿರುವಂಥ ಸವಾಲುಗಳೇನಂತ ಗೊತ್ತಿಲ್ಲ. ಯಾಕೆಂದರೆ ಇವ್ರಿಗೆ ಪರಂಪರೆಯೇ ಗೊತ್ತಿಲ್ಲ. ಪರಂಪರೆ ಗೊತ್ತಿಲ್ಲ ಅಂತ ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲಿ ಪ್ರತಿನಿತ್ಯ ಕೇಳಿದವ್ರಿಗೆ ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳಿದ್ದೇನೆ. ಭಾಟ್ಟರು ಅಂದರೆ ಆ ಮೀಮಾಂಸಕರು. ವಸ್ತುತಃ ಆ ಮೀಮಾಂಸಕರು ಮತ್ತು ಶಂಕರಾಚಾರ್ಯರು ಅವರಿಬ್ಬರು ಕೂಡ ಹಿಂದೂ ಧರ್ಮದ ಅನುಯಾಯಿಗಳೇ ಆದ್ರೂ ಶಂಕರರು ಆ ಕುಮಾರಿಲ ಭಟ್ಟರು ಹೇಳಿದಂಥ ಎಷ್ಟೋ ಸಂಗತಿಗಳನ್ನು ಒಪ್ಪಲಿಲ್ಲ. ತಮ್ಮದೇ ಆದಂಥ ಬೇರೆ ವೇದಾಂತವನ್ನು ಪ್ರತಿಪಾದನೆ ಮಾಡಿದರು. ಭ್ರಷ್ಟಾಹ ಭಾಟ್ಟಾಹ ಅದ್ವೈತ ವೇದಾಂತ ಅನ್ನೋದೊಂದು ದೊಡ್ಡ ಒಂದು ಪ್ರಬಲವಾದಂಥ ಕಾಡು. ಆ ಕಾಡಿನಲ್ಲಿ ಮೀಮಾಂಸಕರಿಗೆ ದಿಕ್ಕು ತೋಚದಂತಾಯಿತು. ಮೀಮಾಂಸಕರದೇ ಮತ್ತೊಂದು ಪ್ರಭೇದ ಪ್ರಾಭಾಕರರು ಅಂತ, ಅವ್ರ ಬಗ್ಗೆನೂ ಕೂಡ ಹಿಂದೆ ಹೇಳಿದ್ದೆ. ಆ ಪ್ರಾಭಾಕರರು ಅಂದ್ರೆ ಏನು? ಪ್ರಭಾಕರ ಅಂದರೆ ಸೂರ್ಯ ಅಂತ ತಿಳ್ಕೊಳ್ರಿ. ಸೂರ್ಯನ ಬೆಳಕಿಗೆ ಈ ಕಾಡಿನಲ್ಲಿ ಜಾಗವೇ ಇಲ್ಲದಂತಾಯ್ತು. ತ್ರಸ್ತಾಹ ಮಹಾಯಾನಿಕಾದ್ಯಾಶ್ಚಯತ್ರ. ಬೌದ್ಧರಲ್ಲಿ ಹೀನಯಾನ ಮಹಾಯಾನ ಅಂತ 2 ಪ್ರಭೇದಗಳಿವೆ. ಅದನ್ನೇ ಇಲ್ಲಿ ಮಹಾಯಾನಿಕಾದ್ಯಾಶ್ಚ ಅಂತ ಹೇಳಿದರು. ಗೌತಮ ಬುದ್ಧ ಏನು ಜನ್ಮ ತಾಳಿದ, ಅವತಾರ ಮಾಡಿದ, ಗೌತಮ ಬುದ್ಧನನ್ನ ಭಗವಂತನ ಅವತಾರ ಅಂತ ಹೇಳುವವರು ಕೆಲವರು. ಅವನೇನು ಭಗವಂತನ ಅವತಾರ ಅಲ್ಲ, ಆದರೆ ನಮಗಿಂತ ಶ್ರೇಷ್ಠನಾದ ಒಬ್ಬ ಪುರುಷ ಅಂತ ಹೇಳೋರು ಇನ್ನು ಕೆಲವರು. ಅದರಲ್ಲಿ ಹೀನಯಾನ ಏನಿದೆ ಅದು ಗೌತಮ ಬುದ್ಧನನ್ನ ಭಗವಂತನ ಅವತಾರ ಅಂತ ಪರಿಗಣಿಸಿದಂಥ ಒಂದು ಪರಂಪರೆ. ಮಹಾಯಾನ ಅಂತ ಅನ್ನೋದು ಅಲ್ಲ, ಆತ ಕೇವಲ ಒಬ್ಬ ಅವತಾರ ಪುರುಷ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಪರಿಗಣನೆ ಮಾಡಿದಂಥ ಮತ್ತೊಂದು ಪ್ರಭೇದ. ಬೌದ್ಧರಲ್ಲೇ ಇವೆಲ್ಲ ಇಂಥ ಕವಲುಗಳು. ಎಲ್ಲೇ ಆದರೂ ಕವಲುಗಳು ಇದ್ದದ್ದೇ, ಆದರೆ ನಾವು ಬೇರು ಮರಿಬಾರ್ದಷ್ಟೇ. ಬೇರು ಮರೆತರೆ ಕವಲುಗಳಿಗೂ ಯಾವತ್ತೂ ತೊಂದರೆ. ದುರ್ಗಂ ಮಾಯಾವಾದ ಸತ್ರಂ ದಿದುಕ್ಷು. ಆದರೆ ಇವತ್ತು ಇವೆಲ್ಲ ಈ ವೇದಾಂತಕ್ಕೆ ದೊಡ್ಡದೊಂದು ತೊಂದರೆ ಬಂದು ಒದಗಿದೆ. ಈ ತತ್ವವಾದ ಅನ್ನುವಂಥ ಅಗ್ನಿ, ಇದರ ಬೆಂಕಿ ನಮ್ಮನ್ನು ಸುಡ್ತಾ ಇದೆ. ಇವತ್ತು ನಾವು ಎಚ್ಚರಿಕೆಯಿಂದ ಇರಬೇಕು. ಸಮಾವೇಶ ಮಾಡಿದರು. ತತ್ವಜ್ಞಾನದ ಉಳಿವಿಗಾಗಿ ಏನು ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿದರು. ಇಲ್ಲಿಗೆ ಈ 12ನೇ ಸರ್ಗದ 7 ಮತ್ತು 8ನೇ ಶ್ಲೋಕದ ವರ್ಣನದೊಂದಿಗೆ ಇವತ್ತಿನ ಈ ಕಥಾಭಾಗ ಸಮಾಪ್ತಿಯನ್ನು ಕಂಡಿದೆ.